ಆಂಧ್ರದ ಕರ್ನೂಲ್ನಲ್ಲಿ ಖಾಸಗಿ ಬಸ್ ದುರಂತದಲ್ಲಿ 20 ಮಂದಿ ಸಜೀವ ದಹನವಾಗಿರುವಂತಹ ಘಟನೆ ನಡೆದಿದ್ದು, ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಬಸ್ ಮೇಲೆ ಹಲವು ಪ್ರಕರಣಗಳು ಕೂಡ ದಾಖಲಾಗಿವೆ. ಇನ್ನು ಬಸ್ನಲ್ಲಿ ಸಾಗುತ್ತಿದ್ದವರ 100ಕ್ಕೂ ಹೆಚ್ಚು ಮೊಬೈಲ್ನಿಂದಲೂ ಬೆಂಕಿಯ ತಾಪ ಹೆಚ್ಚಾಗಲು ಕಾರಣವಾಗಿರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಆಂಧ್ರ ಕರ್ನೂಲ್ನಲ್ಲಿ ಖಾಸಗಿ ಬಸ್ ದುರಂತ. ಬೆಂಗಳೂರಿಗೆ ಬರ್ತಿದ್ದ 20 ಮಂದಿ ಸಜೀವ ದಹನ. ಒಂದೇ ಕುಟುಂಬದ 4 ಟೆಕ್ಕಿ ಬಲಿ. ಓರ್ವ ಚಾಲಕ ಎಸ್ಕೇಪ್, ಓರ್ವ ಚಾಲಕ ಅರೆಸ್ಟ್. ಆಂಧ್ರ ಪ್ರದೇಶದ ಕರ್ನೂಲ್ ಬಳಿ ಭೀಕರ ಬಸ್ ದುರಂತದಲ್ಲಿ 20 ಮಂದಿ ಬಲಿಯಾಗಿದ್ದಾರೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಿದ್ದ ಖಾಸಗಿ ಎಸಿ ಬಸ್ ಆಂಧ್ರದ ಕರ್ನೂಲ್ ಬಳಿ ಬೈಕ್ ಒಂದಕ್ಕೆ ಡಿಕ್ಕಿ ಹೊಡೆದಿದೆ. ಆಕ್ಸಿಡೆಂಟ್ನ ಬಳಿಕವೂ ಕೂಡ ಡ್ರೈವರ್ ಬಸ್ಸನ್ನು ನಿಲ್ಲಿಸದೆ ಸವಾರನ ಸಮೇತ ಬೈಕನ್ನು ಸುಮಾರು 300 ಮೀಟರ್ ಎಳೆದೊಯ್ದಿದ್ದಾನೆ. ಈ ವೇಳೆ ಬೈಕ್ನಲ್ಲಿದ್ದಂತಹ ಪೆಟ್ರೋಲ್ ಚೆಲ್ಲಿ ಬಸ್ ಅಡಿ ಬೆಂಕಿ ಹೊತ್ತುಕೊಂಡಿದೆ. ಎಸಿ ಬಸ್ ಆಗಿದ್ದ ಕಾರಣ ಕ್ಷಣಾರ್ಧದಲ್ಲಿಯೇ ಇಡೀ ಬಸ್ಗೆ ಬೆಂಕಿ ಆವರಿಸಿದೆ. ಮುಂಜಾನೆ 3 ಗಂಟೆಯ ಸುಮಾರಿನಲ್ಲಿ ದುರಂತವಾಗಿದ್ದು, ಪ್ರಯಾಣಿಕರು ನಿದ್ರೆಯಲ್ಲಿದ್ದರು. ಹೀಗಾಗಿ 20 ಪ್ರಯಾಣಿಕರು ಸಜೀವ ದಹನವಾಗಿದ್ದಾರೆ. ಉಳಿದವರು ಪ್ರಾಣಾಪಾಯದಿಂದ ಪಾರಾಗಿದ್ರೂ ಕೂಡ ಸುಟ್ಟ ಗಾಯಗಳಿಂದಾಗಿ ಒದ್ದಾಡ್ತಾ ಇದ್ದಾರೆ. ಸದ್ಯ ಗಾಯಾಳುಗಳಿಗೆ ಕರ್ನೂಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಅದರಲ್ಲಿ ಕೆಲವರು ಡಿಸ್ಚಾರ್ಜ್ ಆಗಿ ಮನೆಗೆ ತೆರಳಿದರೆ, ಇನ್ನು ಘಟನೆಯಲ್ಲಿ ಓರ್ವ డ్రైవర్ ఎస్కేప్ ಆಗಿದ್ದು మత్తోర్వనನ್ನು ಬಂಧಿಸಿ విచారణ ಮಾಡಲಾಗ್ತಿದೆ. నేను హిందూపూర్ నుండి మా బ్రదర్ దగ్గర పోతుండగా దారిలో బస్సులో అగ్గంటుకొని ఫుల్ ఫ్లేమింగ్స్ వస్తున్నప్పుడు అక్కడ ఉన్న జనాలందరినీ సైడ్కి తీసుకొని నా కార్లో నేను గవర్నమెంట్ హాస్పిటల్ తీసుకువచ్చిన. ఎట్లా జరిగిందో క్లారిటీ లేదు. అక్కడ ఏం చూడలే. మేము చూసే టైంకి ఫైర్ ఫుల్ ఓవర్గా ఉంది. బస్ దగ్గర పోయేంత కూడా స్పేస్ లేదు. అంత ఓవర్గా ఫైరింగ్ ఉంది రౌండ్గా చుట్టుపక్కల. బస్ చుట్టూ ఫైర్ ఉంది. ఎవరు బయట నుండి టచ్ చేసే కూడా లేకుండా, ఏం చేయనికి లేకుండా ఫైరింగ్ ఉంది. గ్లాస్ బ్రేక్ చేసి వచ్చినాడు. ఆ గ్లాస్ స్పేస్ కూడా మనిషి వచ్చేంత కూడా లే, ఇంత స్పేస్ ఉంది. ఆ స్పేస్ లో నుండి బయటకు వచ్చేటప్పుడు చాలా మందికి ಇಂಜುರೀಸ್ ಆಯ್ತು ಗ್ಲಾಸ್ ಕುಚ್ಕೊಂಡು. ಇನ್ನು ಹೈದರಾಬಾದ್ನಿಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದ ಆಕಾಶ್ ಎಂಬ ಪ್ರಯಾಣಿಕ ಘಟನೆಯ ಬಗ್ಗೆ ಕರಾಳತೆಯನ್ನು ಬಿಚ್ಚಿಟ್ಟಿದ್ದಾನೆ. ನಾವು 5 ಸೆಕೆಂಡ್ನಲ್ಲಿ ಜೀವ ಉಳಿಸ್ಕೊಂಡ್ವಿ, ಉಳಿದ ಯಾರನ್ನೂ ಕೂಡ ರಕ್ಷಿಸೋದಕ್ಕಾಗಲಿಲ್ಲ ಅಂಥೇಳಿ ಅಲ್ಲಾಗಿದ್ದನ್ನು ವಿವರಿಸಿದ್ದಾನೆ. ಹೈದರಾಬಾದ್ ಟು ಬೆಂಗಳೂರು ಹೋಗ್ತಾ ಇದ್ವಿ. ಸೊ ರಾತ್ರಿ 2 ಗಂಟೆ 30-40 ನಿಮಿಷದ ಅಡುನಡು ಗಾಡಿಯಲ್ಲಿ ನಡೆದಿರೋದಿದ್ದವು. ನಾವು ಎಲ್ಲ ಮಲ್ಕೊಂಡಿದ್ವಿ. ಒಂದು ಡ್ಯಾಶ್ ಆಯಿತು. ಒಂದು ಡ್ಯಾಶ್ ಸೌಂಡ್ಗೆ ನಾವೆಲ್ಲರೂ ಎದ್ವಿ ಸ್ವಲ್ಪ. ಆಮೇಲೆ ನಾವು ಎದ್ದು ನೋಡ್ತೀವಿ, ಫುಲ್ ಲೆಫ್ಟ್ ಸೈಡ್ ಡೋರು ಪ್ಲಸ್ 2-3 ಮೀಟರ್ಸ್ ವರೆಗೆ ಫುಲ್ ಬೆಂಕಿ ಹತ್ಕೊಂಡು ಬಿಟ್ಟಿದೆ. ರೋಡ್ ಮೇಲೆ ಎಲ್ಲ ಡೀಸೆಲ್ ಚಲ್ಲಿ. ಸೊ ಅಂಥದ್ರಲ್ಲಿ ಡ್ರೈವರ್ಸ್ ಮತ್ತು ಕಂಡಕ್ಟರ್ಸ್ ಇಬ್ಬರು ಕೆಳಗಡೆ ಹೋಗಿ ನೀರು ಹಾಕೋ ಪ್ರಯತ್ನ ಮಾಡ್ತಾ ಇದ್ರು. ನಮ್ಮ ಪ್ರಾಣ ಉಳಿಸೋಕ್ಕೋಸ್ಕರ ಕೇವಲ ನಮ್ಗೆ ಉಳಿದಿದ್ರು 5 ಸೆಕೆಂಡಲ್ಲಿ ಉಳಿದಿತ್ತು. ಸೊ ಇವ್ರ ಅಂಕಲ್ ಅವರು ಡ್ರೈವರ್ಗೆ ಒಂದು ಡೋರ್ ಅಂತ ಇರುತ್ತೆ. ಸೊ ಆ ಡೋರ್ದು ವಿಂಡೋ ಸ್ಲೈಡ್ ಮಾಡಿ ಅದರಿಂದ ಅವ್ರು ಜಿಗಿದ್ರು. ಸೊ ಅದು ಆದಮೇಲೆ ನಾನು ಬಂದುಬಿಟ್ಟು ಒಂದು ಹೊಡೆದು ಆಮೇಲೆ ಕಾಲಿಂದ ಒದ್ದು ಬಿಟ್ಟು ಗ್ಲಾಸ್ನ ಮುರಿದಾಕಿ ನಾನು ಹೊರಗಡೆ ಬಂದೆ. ಒಂದು 3 ಜೊತೆಯಲ್ಲಿ ಅವರು ಹೊರಗಡೆ ಬಂದರು ನಮ್ದು ಆದಮೇಲೆ. ದುರಂತಕ್ಕೀಡಾದ ಬಸ್ ಮೇಲಿವೆ 16 ಕೇಸ್ಗಳು. ಬಸ್ನಲ್ಲಿ 100ಕ್ಕೂ ಹೆಚ್ಚು ಮೊಬೈಲ್ ಸಾಗಾಟ. ಇನ್ನು ಕರ್ನೂಲ್ನಲ್ಲಿ ದುರಂತಕ್ಕೀಡಾದ ಬಸ್ ಮೇಲೆ 16 ಪ್ರಕರಣಗಳಿವೆಯಂತೆ. ಅತಿ ವೇಗದಲ್ಲಿ ಚಾಲನೆ, ಒನ್ ವೇ ಎಂಟ್ರಿ ಕೇಸ್ಗಳು. ಕಾವೇರಿ ಟ್ರಾವೆಲ್ಸ್ ಬಸ್ನ ಮೇಲೆ ನಿಯಮ ಉಲ್ಲಂಘನೆಯ ಕೇಸ್ ದಾಖಲಾಗಿದೆ. ಅಲ್ಲದೆ ತೆಲಂಗಾಣ ರಾಜ್ಯದಲ್ಲಿಯೇ 16 ದಂಡದ ಚಲನ್ಗಳು ಕೂಡ ಬಾಕಿ ಉಳಿದಿದ್ದು 23,120 ದಂಡ ಪಾವತಿಸಿಯೇ ಇಲ್ಲ. ಬಸ್ ವಿರುದ್ಧ ಅಪಾಯಕಾರಿಯಾಗಿ ಚಾಲನೆ ಮಾಡಿದ್ದಾರೆ ಅಂತ ಕೂಡ ದೂರು ದಾಖಲಾಗಿದೆ. ಇನ್ನು ಕರ್ನೂಲ್ನಲ್ಲಿ ಬೆಂಕಿಗಾಹುತಿಯಾದ ಬಸ್ನಲ್ಲಿ 100ಕ್ಕೂ ಹೆಚ್ಚು ಹೊಸ ಮೊಬೈಲ್ಗಳನ್ನು ಸಾಗಿಸಲಾಗ್ತಿತ್ತು. ಅವು ಕೂಡ ಸ್ಫೋಟಗೊಂಡು ದುರಂತದ ತೀವ್ರ ಜಾಸ್ತಿಯಾಗಿದೆ ಅಂತೇಳಿ ಅಂದಾಜಿಸಲಾಗಿದೆ. ಈ ಬಗ್ಗೆಯೂ ಪೊಲೀಸರು ಇನ್ವೆಸ್ಟಿಗೇಷನ್ ನಡೆಸ್ತಿದ್ದಾರೆ. ಜೊತೆಗೆ ವಿಧಿವಿಜ್ಞಾನ ತಜ್ಞರು ಮೃತದೇಹಗಳ ಮಾದರಿಗಳನ್ನು ಸಂಗ್ರಹಿಸಿದ್ದು DNA ಪರೀಕ್ಷೆಗೆ ರವಾನಿಸಿದ್ದಾರೆ. ಇನ್ನು ದುರಂತಕ್ಕೆ ನಿನ್ನೆಯೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ಮೋದಿ, ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ತೆಲಂಗಾಣ, ಆಂಧ್ರಪ್ರದೇಶ, ಕರ್ನಾಟಕದ ಮುಖ್ಯಮಂತ್ರಿಗಳು ಸೇರಿ ಹಲವರು ಸಂತಾಪ ಸೂಚಿಸಿದ್ದಾರೆ. ಕೇಂದ್ರದಿಂದ ಮೃತ ಕುಟುಂಬಕ್ಕೆ 2 ಲಕ್ಷ ಪರಿಹಾರ, ಗಾಯಾಳುಗಳಿಗೆ 50,000 ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಈ ಮಧ್ಯೆ ಇದು ಹಳೆ ಬಸ್ ಆಗಿದ್ದ ಕಾರಣ ಇದರಲ್ಲಿ ಸ್ವಯಂಚಾಲಿತ ಅಗ್ನಿಶಾಮಕ ಸುರಕ್ಷತಾ ವ್ಯವಸ್ಥೆ ಇರಲಿಲ್ಲ ಅಂಥೇಳಿ ಆಂಧ್ರ ಸಾರಿಗೆ ಸಚಿವ ರಾಮ್ ಪ್ರಸಾದ್ ರೆಡ್ಡಿ ಮಾಹಿತಿ ಕೊಟ್ಟಿದ್ದಾರೆ. ಮೃತರಿಗೆ 5 ಲಕ್ಷ ರೂಪಾಯಿ, ಗಾಯಗೊಂಡವರಿಗೆ 2 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಒಟ್ಟಾರೆ ಇನ್ನೂ ಕೆಲವು ಗಂಟೆಗಳು ಪ್ರಯಾಣ ಬೆಳೆಸಿದರೆ ಪ್ರಯಾಣಿಕರು ತಮ್ಮ ಮನೆಯನ್ನ ಸೇರ್ಕೊಳ್ತಿದ್ರು. ಆದರೆ ವಿಧಿಯಾಟ ಬೇರೆಯದ್ದೇ ಆಗಿತ್ತು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.